ಸಂಡೇ ಬಜಾರ್ ಸುಮಾರು ವರ್ಷಗಳ ಹಿಂದೆ ನಾನು ಈ ಸಂಡೇ ಬಜಾರ್ಗೆ ಹೋಗ್ತಾ ಇದ್ದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಈ ಬಜಾರ್ ಕಡೆ ಹೋಗೋದೇ ಬಿಟ್ಟಿದ್ದೆ. ಆಫ್ಟರ್ ಕೊರೋನಾ ಈ ಜಾಗಕ್ಕೆ ಹೋಗೋದನ್ನು ನಿಲ್ಲಿಸಿದ್ದೆ. ಮೊನ್ನೆ ಇದ್ದಕ್ಕಿದ್ದಂಗೆ ನಮ್ಮ ಮಿಸ್ಸಸ್ ಈ ಸಂಡೇ ಬಜಾರ್ ನೋಡಬೇಕು, ಇಲ್ಲಿ ಸುಮಾರು ಪುರಾತನ ವಸ್ತುಗಳೆಲ್ಲ ಸಿಗುತ್ತೆ ಅಂತೇಳ್ಬಿಟ್ಟು ಕೇಳ್ತಾಯಿದ್ರು. ಆ್ಯಂಡ್ ಕರೆದುಕೊಂಡಂತೂ ಹೋಗಿದ್ದೆ. ನೋಡ್ಬೋದು ನೀವು ಎಲ್ಲವೂ ಎಷ್ಟು ಹಳೆಯ ವಸ್ತುಗಳು ಈ ಜಾಗದಲ್ಲಿ ಸಿಗುತ್ತೆ ಅಂತ. ತುಂಬಾ ಹಳೆಯ ವಸ್ತುಗಳು ಈ ಜಾಗದಲ್ಲಿ ಸಿಗುತ್ತೆ. ಸಾಮಾನ್ಯವಾಗಿ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ, ಮೆಕ್ಯಾನಿಕ್ಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಆ್ಯಂಡ್ ಯಾವುದಾದ್ರೂ ವಸ್ತುಗಳನ್ನು ನೀವೇನಾದರೂ ಹುಡುಕ್ತಾ ಇದ್ದರೆ ಸಂಡೇ ಬಜಾರ್ಗೆ ಬಂದರೆ ನಿಮಗೆ ಸಿಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಹಿಂದೆ ಸುಮಾರು ವರ್ಷಗಳ ಹಿಂದೆ ಇದ್ದಂಥದ್ದಕ್ಕೂ ಈಗ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆ್ಯಂಡ್ ಸ್ವಲ್ಪ ಬದಲಾವಣೆ ಆಗಿದೆ ಈ ಜಾಗದಲ್ಲಿ. ಹಿಂದೆ ನಿಮಗೆ ಸ್ವಲ್ಪ ತುಂಬ ದೊಡ್ಡದಾಗೇ ಇರ್ತಾಯಿತ್ತು. ಆ್ಯಂಡ್ ಸಂಧಿಗಳಲ್ಲೆಲ್ಲ ಓಡಾಡ್ಬೋದಾಗಿತ್ತು. ಆ್ಯಂಡ್ ಒಂದಷ್ಟು ಒಳ್ಳೊಳ್ಳೆ ಐಟಮ್ಗಳು ಸಿಗ್ತಾಯಿತ್ತು. ಬಟ್ ಈಗ ಅಂತೂ ಐಟಮ್ಗಳು ಸಿಗ್ತಾಯಿಲ್ಲ ಅಂತ ಅನಿಸುತ್ತೆ. ಬಟ್ ಇರೋದ್ರಲ್ಲಿ ಬೆಟರ್ ಅಂತಲೇ ಸಿಗ್ತಾಯಿದೆ. ಆ್ಯಂಡ್ ನಾವು ಒಂದಷ್ಟು ವಸ್ತುಗಳನ್ನು ನೋಡಿದ್ವಿ, ತೆಗೆದುಕೊಳ್ಳಲಿಕ್ಕೂ ಮಾತನಾಡಿದ್ವಿ. ಆ್ಯಂಡ್ ದುಬಾರಿನೇ ಅನಿಸುತ್ತೆ ರೀ ಈಗ. ಏಕೆಂದರೆ ನೀವು ಹೋಗಿ ಅಂಗಡಿಯಲ್ಲೇ ಕೊಂಡುಬಿಡ್ಬೋದು. ಮೊದಲೆಲ್ಲ ಇಷ್ಟೊಂದು ದುಬಾರಿ ಅಂತಲೇ ಹೇಳ್ತಾ ಇರಲಿಲ್ಲ. ಈಗೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ವಿಡಿಯೋಗಳು ಹರಿದಾಡಿ ಆ್ಯಂಡ್ ಸ್ವಲ್ಪ ದುಬಾರಿ ಮಾಡ್ತಾರೆ. ಬಟ್ ನೀವು ಪ್ರಯತ್ನ ಪಡ್ಬೋದು, ಕಮ್ಮಿ ಮಾಡಿಸ್ಬೋದು. ಆ್ಯಂಡ್ ಬಾರ್ಗೇನ್ ಮಾಡಿ ತೊಗೊಬೇಕಾಗತ್ತೆ. ಇಲ್ಲಿ ಹಳೆಯ ವಸ್ತುಗಳು ಸಿಗುತ್ತೆ, ಹೊಸ ವಸ್ತುಗಳು ಸಿಗುತ್ತೆ. ಕೆಲವೊಂದಕ್ಕೆ ವ್ಯಾರಂಟಿ ಕೊಡ್ತೀವಿ ಅಂತಲೂ ಹೇಳ್ತಾರೆ. ಆ್ಯಂಡ್ ಇನ್ನೊಂದು ಮುಖ್ಯ ವಿಚಾರ, ನಾವೇನಾದರೂ ವಿಡಿಯೋ ಮಾಡ್ತಾಯಿದ್ದೀವಿ ಅಂದರೆ ನಮ್ಮನ್ನು ನೋಡುವಂತಹ ಕಣ್ಣುಗಳು ಹೆಚ್ಚಾಗಿರುತ್ತೆ. ನಮಗೆ ಗೊತ್ತಿರೋದಿಲ್ಲ ಯಾವಾಗ ನಮ್ಮ ಫೋನನ್ನು ಅಥವಾ ನಮ್ಮ ಹತ್ರ ಇರುವಂತಹ ವಸ್ತುಗಳನ್ನು ಕದ್ದು ಬಿಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಆ್ಯಂಡ್ ನೀವು ಕೇಳ್ಬೋದು ಸಂಡೇ ಬಜಾರ್ ಯಾವಾಗ ನಡೆಯುತ್ತೆ, ಎಲ್ಲಿ ನಡೆಯುತ್ತೆ ಅಂತ. ಮಾರ್ಕೆಟ್ ಹತ್ರ ನೀವು ಹೋಗಿ ಅಲ್ಲಿ ಯಾರನ್ನಾದರೂ ಕೇಳಿದ್ರೆ ಸಾಕು, ಸಂಡೇ ಬಜಾರನ್ನು ತೋರಿಸ್ತಾರೆ ಯಾವ ಕಡೆ ಹೋಗಬೇಕು ಅಂತ. ಮಾರ್ಕೆಟಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಈ ಒಂದು ಸಂಡೇ ಬಜಾರ್ ನಡೀತದೆ, ಚಿಕ್ಕಪೇಟೆ. ಮೇಯ್ನಾಗಿ ನೀವು ಮೆಟ್ರೋ ಹತ್ಕೊಂಡು ಹೋದರೆ ಕಬ್ಬನ್ಪೇಟೆ ಒಂದು ಮೆಟ್ರೋ ಸ್ಟೇಷನ್ ಇಳಿತಾ ಇದ್ದಂಗೆ ನಿಮಗೆ ಈ ಒಂದು ಸಂಡೇ ಬಜಾರ್ ಕಾಣಿಸುತ್ತೆ. ಆ್ಯಂಡ್ ಆ ರೋಡಿನ ಅಕ್ಕಪಕ್ಕ ಎಲ್ಲ ಈ ಥರ ಹಾಕ್ಕೊಂಡು ವ್ಯಾಪಾರ ಮಾಡ್ತಿರ್ತಾರೆ. ಆ್ಯಂಡ್ ಬಿ ಕೇರ್ಫುಲ್, ನಿಮ್ಮ ಹತ್ರ ಯಾವುದಾದ್ರೂ ವಸ್ತುಗಳಿದ್ದರೆ ಅದನ್ನು ಜೋಪಾನವಾಗಿ ಇಟ್ಕೊಳ್ಳಿ. ತುಂಬ ಕಳ್ಳರು ಇರ್ತಾರೆ ಇಲ್ಲಿ. ಸುಮಾರು ಕದ್ದ ಮಾಲುಗಳನ್ನು ನಿಮಗೆ ಮಾರಿಬಿಡ್ತಾರೆ ಇಲ್ಲಿ ತೆಗೆದು. ಆ ಸಂಡೇ ಬಜಾರ್ನ ಟೈಮಿಂಗ್ಸ್ ಏನಪ್ಪ ಅಂತ ಕೇಳಿದ್ರೆ, ನೀವು ಬೆಳಗ್ಗೆ ಒಂದು 8-9 ಗಂಟೆಗೆ ಬಂದುಬಿಟ್ರೆ ನೀವು ಸಂಜೆವರೆಗೂ ನಡೀತಾನೆ ಇರ್ತದೆ. ಆ್ಯಂಡ್ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಈ ಜಾಗದಲ್ಲಿ. ನಿಮಗೆ ಮೆಟ್ರೋ ಅನುಕೂಲ ಇರುತ್ತೆ. ಹಾಗೂ ನೀವೇನಾದರೂ ಗಾಡಿ ಏನಂತಂದರೆ ಮೆಟ್ರೋಯಿಂದ ಸ್ವಲ್ಪ ದೂರದಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇರುತ್ತೆ. ಆ್ಯಂಡ್ ಅವರಿಗೆ 30 ರೂಪಾಯಿನ ತೆಗೆದುಕೊತಾರೆ. ಆ್ಯಂಡ್ ನೀವು ಆರಾಮಾಗಿ ಅಲ್ಲಿ ಪಾರ್ಕ್ ಮಾಡಿ ನೀವು ವಸ್ತುಗಳನ್ನು ತೆಗೆದುಕೊಂಡು ಹೋಗ್ಬೋದು. ಆ್ಯಂಡ್ ಟೈಮಿಂಗ್ಸ್ನ ನೋಡಿಕೊಂಡು ಅಥವಾ ಬೇಗ ಬಂದರೆ ನಿಮಗೆ ಅಷ್ಟು ಜನಸಂಖ್ಯೆ ಇರೋದಿಲ್ಲ. ಟೈಮ್ ಹೋಗ್ತಾ ಸಿಕ್ಕಾಪಟ್ಟೆ ಜನಸಂಖ್ಯೆ ಜಾಸ್ತಿ ಆಗಿರುತ್ತೆ. ಈ ಜಾಗದಲ್ಲಿ ಬೇಕಾಗುವಂತಹ ಸುಮಾರು ವಸ್ತುಗಳು ನಿಮಗೆ ಸಿಗುತ್ತೆ. ಹಳೆ ಬಟ್ಟೆಯಿಂದ ಹಿಡಿದು ಹೊಸ ಬಟ್ಟೆ, ಜಾಕೆಟ್ಸ್ಗಳು, ನಿಮಗೆ ಸೈಕಲ್ಲು, ಮನೆಗೆ ಬೇಕಾಗುವಂತಹ ವಸ್ತುಗಳು, ಆಮೇಲೆ ಮೆಕ್ಯಾನಿಕ್ ವಸ್ತುಗಳು. ಅಂದರೆ ನಿಮ್ಗೇನಾದರೂ ತೋಟ ಗಿಡ ಮಾಡ್ತಾ ಇದ್ದೀರಾ ಅಂದರೆ ಸುಮಾರು ವಸ್ತುಗಳು ನಿಮ್ಗೆ ಹೆಲ್ಪ್ ಆಗುತ್ತೆ. ತೋಟಗಾರಿಕೆ ಮಾಡುವಂಥವ್ರಿಗೆ ಅಥವಾ ಗಾಡಿಗಳ ರಿಪೇರಿ ಮಾಡುವಂಥವ್ರಿಗೆ ಸುಮಾರು ಹಳೆ ವಸ್ತುಗಳು ಸಿಗುತ್ತೆ. ನಿಮಗೆ ಇನ್ನೊಂದು ಏನಂದರೆ ನೋಡಿಬಿಟ್ರೆ ನಗು ಬಂದುಬಿಡುತ್ತೆ. ತುಂಬ ಹಳೆಯದು ಮೊಬೈಲ್ಗಳಂತೆ, ಬೇಕಾರಾಗಿ ಬಿದ್ದಿರುವಂತಹ ವಸ್ತುಗಳಂತೆ, ನಿಮಗೆ ಬೇಡದ ವಸ್ತುಗಳನ್ನು ಕೂಡ ಇಲ್ಲಿ ಮಾರ್ತಾರೆ. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಈ ಜಾಗದಲ್ಲಿ. ಆ್ಯಂಡ್ ಈ ಜಾಗದಲ್ಲೆಲ್ಲ ನಿಮಗೆ ಹೊಸ ಐಟಮ್ಗಳೇ ಸಿಗುತ್ತೆ. ಬಟ್ ಅದನ್ನು ಬಿಟ್ಟು ಒಂದಷ್ಟು ಗಲ್ಲಿಗಳಲ್ಲಿ ಹೋದಾಗ ಮಾತ್ರ ನಿಮಗೆ ಬೇಕಾದ ಐಟಮ್ಗಳೆಲ್ಲ ಬಿದ್ದಿರುತ್ತದೆ. ಅದನ್ನು ಕೂಡ ಸೇಲ್ ಮಾಡ್ತಾ ಇರ್ತಾರೆ. ಅದು ಯಾರು ತೊಗೊತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ. ಆ್ಯಂಡ್ ಜನ ಅಂತ ಸಿಕ್ಕಾಪಟ್ಟೆ ಜನ ರೀ. ಹೋಗ್ಬಿಟ್ರೆ ಅಷ್ಟೇ, ಏನಕ್ಕೆ ಇಷ್ಟು ಜನ ಬರ್ತಾಯಿದ್ದಾರೆ, ಏನು ತೆಗೆದುಕೊತಾ ಇದ್ದಾರೆ ಗೊತ್ತಾಗಲ್ಲ. ಸುಮಾರು ಬ್ರ್ಯಾಂಡೆಡ್ ಬಟ್ಟೆಗಳು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ನಿಮಗೆ ಕಡಿಮೆ ಆಫ್ ರೇಟ್, ಚೀಪ್ ರೇಟಲ್ಲೆಲ್ಲ ಸಿಕ್ಬಿಡುತ್ತೆ ಬ್ರ್ಯಾಂಡೆಡ್ ಬಟ್ಟೆಗಳು. ಆ್ಯಂಡ್ ಹೊಸ ವಸ್ತುಗಳು ಕೂಡ ಸಿಗುತ್ತೆ. ನೋಡಿ, ಇವೆಲ್ಲವೂ ನಮ್ಮ ಕೆಲಸಗಳಿಗೆ ಬೇಕಾಗುವಂತಹ ಅಂದರೆ ಮೆಕ್ಯಾನಿಕ್ಕು ವಸ್ತುಗಳು, ಈ ಥರದ್ದೇ ಎಲ್ಲವೂ ಸೆಕೆಂಡ್ಸು. ಆರಾಮಾಗಿ ಇಲ್ಲಿ ಕದ್ದಿರೋ ಮಾಲು ಇನ್ನೊಂದು ಗೊತ್ತಿಲ್ಲ. ಆ್ಯಂಡ್ ಎಲ್ಲ ತಂದು ಹಾಕ್ಕೊಂಡಿರ್ತಾರೆ. ನೀವು ಇಲ್ಲಿ ಮಾತಾಡಿ ಕಡಿಮೆ ಮಾಡ್ಕೊಂಡು ತೆಗೆದುಕೊಬೋದು. ಪ್ರತಿಯೊಂದು ವಸ್ತುಗಳು ಸಿಗುತ್ತೆ ರೀ. ಇಂಥ ವಸ್ತು ಸಿಗಲ್ಲ ಅಂತಲ್ಲ, ಬಟ್ ಸುತ್ತಬೇಕಲ್ವ, ಇವೆಲ್ಲವನ್ನು ನೋಡಬೇಕಲ್ಲ, ಚೆಕ್ ಮಾಡಬೇಕಲ್ಲ. ಆ್ಯಂಡ್ ಆ ಕ್ರೌಡಲ್ಲಿ ತುಂಬಾ ಕಷ್ಟ ಇರುತ್ತೆ. ಸೊ ನಾವು ಹಿಂದೆ ಹೋಗಬೇಕಾದಾಗ
ಇಷ್ಟೊಂದು ಇದನ್ನಿಸ್ತಾ ಇರಲಿಲ್ಲ. ಈಗ ರೋಡಲ್ಲೆಲ್ಲ ಹಾಕ್ಕೊಂಡೆಲ್ಲ ಮಾಡ್ತಿದ್ದಾರೆ. ಆ್ಯಂಡ್ ಆವಾಗ ಒಂಥರ ಚೆನ್ನಾಗಿತ್ತು, ತೆಗೆದುಕೊಳ್ಳಲಿಕ್ಕೂ ಅಷ್ಟೇ ಎಲ್ಲ ತುಂಬ ಚೆನ್ನಾಗಿತ್ತು. ಈಗೀಗ ಒಂಥರ ಚೇಂಜ್ ಆಗಿಬಿಟ್ಟಿದೆ, ಸಿಕ್ಕಾಪಟ್ಟೆ ಚೇಂಜ್. ನೀವೇನಾದರೂ ಜಿಮ್ ಐಟಮ್ಗಳನ್ನು ತೆಗೆದುಕೊಬೇಕು ಅಂದರೂ ಸಹ ನಿಮಗೆ ಇಲ್ಲಿ ತುಂಬ ಕಡಿಮೆ ಬೆಲೆಗೆ ಜಿಮ್ ಐಟಮ್ಗಳು ಸಿಗುತ್ತೆ. ನಾವು ಹಿಂದೆ ಮೊದಲ ಬಾರಿಗೆ ನಾವು ಸಂಡೇ ಬಜಾರ್ಗೆ ಹೋದಾಗ ನಾವು ಜಿಮ್ ಐಟಮ್ ಬೇಕಾಗಿತ್ತು, ನಮಗೆ ಡಂಬಲ್ಸ್ ಬೇಕಾಗಿತ್ತು, ಆ ಡಂಬಲ್ಸ್ ರಾಡ್ ಬೇಕಾಗಿತ್ತು. ಈ ಥರದ್ದೆಲ್ಲ ಇದ್ದಾಗ ನಾವು ಈ ಸಂಡೇ ಬಜಾರ್ಗೆ ಬಂದು ಹುಡ್ಕೊಂಡು ಇಲ್ಲೆಲ್ಲ ಕಮ್ಮಿ ಬೆಲೆಗೆ ತೆಗೆದುಕೊಂಡು ಹೋಗಿದ್ವಿ. ಆ್ಯಂಡ್ ಅದನ್ನೆಲ್ಲ ತೆಗೆದುಕೊಂಡೋಗಿ ಒಂದಷ್ಟು ಇನ್ನೊಂದು ಸ್ವಲ್ಪ ಆರ್ಡ್ರ್ ಮಾಡ್ಕೊಂಡು ನಾವು ಈ ಒಂದು ಜಿಮ್ಮಲ್ಲಿ ಏನೇನು ಇರುತ್ತೆ ಆ ರೀತಿ ಎಲ್ಲ ವಸ್ತುಗಳನ್ನು ರೆಡಿ ಮಾಡ್ಕೊತಾ ಇದ್ವಿ. ನೀವು ನೋಡ್ತಾ ಇರ್ಬೋದು, ಈ ಸಂಧಿಗಳಲ್ಲಿ ಎಂತೆಂಥ ಐಟಮ್ಗಳು ಗೊತ್ತಾ, ಬೇಕಾದ ಐಟಮ್ಗಳು ಇವೆಲ್ಲ ಸೇಲ್ ಮಾಡ್ತಾರೆ, ಇವೆಲ್ಲ ತೆಗೆದುಕೊಂಡವ್ರು ಇರ್ತಾರೆ ಅನ್ನೋ ಥರ ಬಿದ್ದಿರ್ತವೆ. ಅಂತಹ ವೇಸ್ಟ್ ಐಟಮ್ಗಳನ್ನೆಲ್ಲ ನೋಡಿ, ಚಾರ್ಜರ್ಗಳಂತೆ, ಅದು ಯಾವುದೋ ಹಳೆ ಕ್ಯಾಮ್ರಾಗಳು, ಯಾವನ್ರಿ ತೆಗೆದುಕೊತಾನೆ ಗೊತ್ತಿಲ್ಲ. ಮೇ ಬಿ ಯಾರಾದ್ರೂ ಈ ಸಿನಿಮಾಗಳಿಗೆ ಏನಾದರೂ ಆಲ್ಟರ್ನೇಟ್ ಏನಾದರೂ ಬೇಕಾಗುತ್ತೇನೋ ಪ್ರಾಪರ್ಟಿಯಾಗಿ, ಆ ಥರದಕ್ಕೆಲ್ಲ ತೆಗೆದುಕೊತಾರೇನೋ ಗೊತ್ತಿಲ್ಲ. ಆ್ಯಂಡ್ ಈ ರೋಡ್ನಲ್ಲಿ ನೀವು ಹೋಗ್ಬಿಟ್ರೆ ಸುಮಾರು ದೇವಸ್ಥಾನಕ್ಕೆ ಬೇಕಾಗುವಂತಹ ವಸ್ತುಗಳು, ಪಾತ್ರೆಗಳು, ಏನು ಅಡುಗೆಗೆ ಏನು ಬೇಕಾಗುತ್ತೆ ಆ ಪಾತ್ರೆಗಳು ಎಲ್ಲ ಸಿಗುತ್ತೆ. ಅಂಗಡಿಗಳೇ ಇದೆ ಪಕ್ಕದಲ್ಲಿ. ಆ್ಯಂಡ್ ಅಂಗಡಿಗಳೇ ಇದ್ದು ಅಂಗಡಿಯವರೇ ಒಂದಷ್ಟು ಮುಂದೆ ಹಾಕ್ಕೊಂಡು ಅವರು ಕೂಡ ಮಾಡ್ತಿರ್ತಾರೆ. ಆ್ಯಂಡ್ ನೋಡ್ಕೊಂಡು ನೀವು ತೆಗೆದುಕೊಬೇಕಾಗತ್ತೆ. ಇಷ್ಟು ಮಾಹಿತಿ, ಇನ್ನಷ್ಟು ವಿಚಾರಗಳನ್ನು ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು. ಬಟ್ ಆ ಜಾಗಕ್ಕೆ ಹೋದಾಗ ಭಯ ಆಗ್ತಾಯಿತ್ತು, ಎಲ್ಲಿ ಯಾರು ಮೊಬೈಲ್ ಕದ್ದುಬಿಡ್ತಾರೋ ಅನ್ನೋ ಕಾರಣಕ್ಕೆ. ಆಮೇಲೆ ಒಂದಷ್ಟು ಜನ ಶೂಟ್ ಮಾಡಬೇಡಿ ಅಂತ ಹೇಳೋರು, ರೀಸನ್ ಗೊತ್ತಿಲ್ಲ. ಬಿಕಾಸ್ ಒಂದಷ್ಟು ಕಳ್ಳ ಮಾದಿರ್ಬೋದು, ಏನೋ ಗೊತ್ತಿಲ್ಲ. ಸೊ ಹಾಗಾಗಿನೇ ಏನೋ ಶೂಟ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡ್ತಾಯಿದ್ರು. ನಾನು ಹೆಚ್ಚಾಗಿ ಏನೂ ಶೂಟ್ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಸುಮಾರು ಜನ ಈ ರೋಡ್ನಲ್ಲಿ ಬ್ಲಾಗಿಂಗ್ ಮಾಡಲಿಕ್ಕೆ ಹೋಗಿ ತಮ್ಮ ಮೊಬೈಲನ್ನು ಕಳೆದುಕೊಂಡಿದ್ದಾರೆ, ತಮ್ಮ ಕ್ಯಾಮ್ರಾವನ್ನು ಕಳೆದುಕೊಂಡಿದ್ದಾರೆ. ಹಾಗಾಗಿ ತುಂಬ ಹುಷಾರಾಗಿರಬೇಕಾಗತ್ತೆ. ಆ್ಯಂಡ್ ಕೆಲವೊಂದು ಐಟಮ್ಗಳಂತೂ ನೀವು ಅಂಗಡಿಯಲ್ಲೇ ಪರ್ಚೇಸ್ ಮಾಡ್ಬೋದು, ಇಲ್ಲಿ ಬಂದು ಪರ್ಚೇಸ್ ಮಾಡೋ ಅಗತ್ಯ ಇಲ್ಲ. ಇಲ್ಲಿ ಬಂದು ಪರ್ಚೇಸ್ ಮಾಡ್ತೀನಿ ಅಂದ್ರೂ ತುಂಬಾ ಬಾರ್ಗೇನ್ ಮಾಡಬೇಕಾಗತ್ತೆ, ಬಾರ್ಗೇನ್ ಮಾಡಿಕೊಂಡು ತೆಗೆದುಕೊಬೇಕಾಗತ್ತೆ. ಆ್ಯಂಡ್ ಪ್ರತಿ ಸಂಡೇ ನೀವು ಈ ಜಾಗಕ್ಕೆ ಹೋಗ್ಬೋದು. ಆ್ಯಂಡ್ ನಿಮಗೆ ಬೇಕಾಗಿರುವಂತಹ ವಸ್ತುಗಳು ಈ ಜಾಗದಲ್ಲಿ ಸಿಗುತ್ತೆ. ಸೊ ನಿಮ್ಮ ಅನುಭವ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.